ನಾವಲ್ಲಿ ದಿನ ತೆಗಿಯಕ್ ಹೋದ್ರ 3 ಹೊತ್ತು ತಿನ್ನಬಾರ್ದ ತಿಂತಿದ್ದೀವಿ. ರಾಕ್ಷಸರು ಏನ್ ಮಾಡ್ತಿದ್ರು ಅದನ್ನ ಮಾಡ್ತಿದ್ದೀವ್ರಿ. ಸುಳ್ಳಲ್ರಿ. ಮತ್ತೆ ನಿಜವಾಗ್ಲೂ ನಾನು ನಿಮಗೆ ಹೇಳಾಕತ್ತೇನೆ, ಗುರು ಉದ್ಧಾರ ಮಾಡಕ್ ಎಷ್ಟೊತ್ತು ಹತ್ತತ್ತೆ ಅನ್ನೋದು ನಿಮ್ಗೆ ಹೇಳಾಕತ್ತೇನ್ರಿ. ಗುರು ಕರುಣೆ ಮಾಡ್ರಿ ಎಷ್ಟೊತ್ತು ಹತ್ತತ್ತು ಅನ್ನೋದು ಹೇಳಾಕತ್ತೇನೆ ನಿಮಗೆ. ಅಲ್ಲ ದಿನನಿತ್ಯ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ದಿನ ದಾಬಾದಾಗ ಊಟಿಲ್ಲ, ಮನೆಗೆ ಹೋಗ್ತಿದ್ದಿಲ್ಲ. ಇಂಥ ರಾಕ್ಷಸ ನನಗೊಂದು ಏನು ಚಟ ಅಂದ್ರೆ ಎಲ್ಲೇ ಸಂತ್ರ ಪ್ರವಚನ ಪುರಾಣಗಳನ್ನ ಹೇಳಾಕತ್ತಂದ್ರೆ ಹೋಗಿ ಕುಂತು ಕೇಳೋದು ಒಂದು ದೊಡ್ಡ ಹವ್ಯಾಸ ನೋಡ್ರಿ. ಪುರಾಣ ಏನ್ ಮಾಡ್ತೈತೆ ಅಂತ ಕೇಳಿದ್ರೆ ನಮ್ಮ ಜೀವನವನ್ನೇ ಬದಲು ಮಾಡ್ತೈತೆವ. ಕೀರ್ತನ ಕಥಾ ಜೀವನ ವ್ಯಥಾ ಕಡಿಮೆ ಮಾಡ್ತೈತ್ರಿ. ನಾನು ಹೋಗಿ ಒಬ್ರು ಕುಲರತ್ನ ಭೂಷಣ ಅಂತ ಒಬ್ರು ಸ್ವಾಮಿಗಳದಾರ, ಅಲ್ಲಿ ಹಳಗಳಿ ಒಳಗೆ ದೊಡ್ಡ ಪೂಜೆ ಮಾಡಿರು, ಮೂರ್ತಿಗಳನ್ನ ತೆಗೆದ್ರು. ಅವ್ರು ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. ಕುಲರತ್ನ ಭೂಷಣ ಅಂತ ದೊಡ್ಡ ಒಬ್ಬ ಜೈನ್ ಸಾಧು. ಅವ್ರು ನಮ್ಮ ಊರಿಗೆ ಬಂದಿದ್ರಿ. ನಮ್ಮ ಊರಿಗೆ ಬಂದಾಗ ಅವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಎಲ್ಲರೂ ಹಿಂಗ ನಿಮ್ಮಂಗ ಎಲ್ಲ ಕುಂತು ಪ್ರವಚನ ಕೇಳ್ತಿದ್ರಿ. ಭಾರಿ ರಸವತ್ವಾಗಿ ಪ್ರವಚನ ವರ್ಣನೆ ಮಾಡೋರು ಅವರು. ಆ ಎಲ್ಲರೊಳಗೆ ನಾವು ಕುಂತು ಪ್ರವಚನ ಕೇಳಾಕತ್ತಿದ್ವಿ. ನಾವು ಕುಂತು ಪ್ರವಚನ ಕೇಳ್ತಿರ್ಬೇಕಾದ್ರೆ ಸಾಧು ಮಹಾರಾಜರು ಏನ್ ಹೇಳಿದ್ರ ಅವ್ರ ಸ್ವಾಮಿಗಳು ಅಂತ ಕೇಳಿದ್ರ, ನೀವೆಲ್ಲರೂ ಕುಂತಾರ ಒಂದು ಸಂಕಲ್ಪ ಮಾಡ್ರಿ, ಯಾರು ಇನ್ನು ಮುಂದೆ ನಾವು ಯಾರು ಸೆರೆ ಕುಡಿಯಂಗಿಲ್ಲ, ಮಾಂಸ ತಿನ್ನಂಗಿಲ್ಲ, ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಂಗಿಲ್ಲ ಅಂತ ಕೈ ಎತ್ತಿರಿ ಅಂತ ಎಲ್ಲರೂ ಮುಂದೆ ಕುಂತಾರ ಕೈ ಎತ್ತಿದ್ರಿ. ಅವ್ರೊಳಗೆ ನಾವು ಲಯದಾಗ ಕೈ ಎತ್ತಿದವ್ರಿ. ನಮಗ್ ಗೊತ್ತಿಲ್ಲ ಎಲ್ಲಿ ಕುಂತನು ಕೈ ಎತ್ತಾಕತ್ತನ ಅಂತ ಹೇಳಿ. ಕೈ ಎತ್ತಾಗ ಎತ್ತಿದ್ದಿ ಇಳಸಾಗ ಬಾಳ ಗೊತ್ತಾತ್ರಿ. ಏನ್ ಸಂಕಲ್ಪ ರೀ ಅವ್ರ ಮುಂದ, ನಾವು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಏನೂ ಮಾಡಂಗಿಲ್ಲ ಅಂತ ಹೇಳಿ ದಿನನಿತ್ಯ ರಾಕ್ಷಸ ದಿನ ಇಲ್ಲ ನಡೀತಿದ್ದಿಲ್ಲ. ಅಂತಾವ್ ಕೈ ಎತ್ತಿದ. ಕೈ ಎತ್ತಿಯಾಗ ಪುಟ್ಯ ಅಂತಿದ್ರಿ, ಕೈ ಇಳಿಸೋದ್ರೊಳಗೆ ಪುಟ್ಟು ಮಹಾರಾಜರಾಗಿದ್ರಿ. ಎಷ್ಟೊತ್ತು ಹತ್ರಿ ಟೈಮ್. ಒಮ್ಮೇನ್ ಅವ್ರ ಮುಂದೆ ಸಂಕಲ್ಪ ಮಾಡಿವು. ಅವ್ರ ಏನೊಮ್ಮೇನ್ ನಮಗ್ ಹೇಳ್ಯಾರ, ಅವತ್ತಿನಿಂದ ನಮಗ ಎಲ್ಲ ಬರಾತೈತ್ರಿ. ನಾ ಈಗ ಅಭಂಗ ನಿಮಗ ಅನುಭವದ ಎಷ್ಟು ಪುಟ್ಟ ಇವ ಪಾಠ ಮಾಡ್ಯಾನ ನೋಡಿದ್ರೆ ಏನ್ ಪಕ್ಕಾ ಬೇಸರು ಕಾಣ್ತಾನ. ಆದ್ರೆ ಅಭಂಗರೇ ಸಾರ್ಕ ಹೇಳ್ತಾನ, ಎಲ್ಲಿದ್ ಬರ್ತಾವಂತ ನೀವು ಅನ್ಬೋದ್ರಿ. ಅಭಂಗ ಪಾಠ ಮಾಡೋರಿಗೆ ಗೊತ್ತಿರ್ತೈತ್ರಿ. ನೋಡ್ರಿ, ಅಭಂಗ ಪಾಠ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಬುಕ್ಕ ನೋಡಂತಾರ, ಮೊಬೈಲ್ ನೋಡಂತಾರ. ಹಂಗ ನಾವ್ ಹಂಗ ಅಂತೀವಿ 100 ಗಟ್ಲೆ ದೋನ್ಶೆ ಅಭಂಗ್ರಿ. ಹೆಂಗ್ ಬರ್ತಾವ್ರಿ ಅಂತ ಕೇಳಿದ್ರ, ಒಬ್ಬ ನಮ್ಮ ಮಾಮ ಅದಾನ, ಸುರಪ್ಪ ಮಾಮ ಅಂತ ಹೇಳಿದಾರ. ಅವನು ಅಗದಿ ನನಗಿಂತ ಬೇಸರ ಹುಚ್ಚ ಮನುಷ್ಯ. ಅವ್ ಹೆಂಗಪ್ಪ ಅಂತ ಕೇಳಿದ್ರ, ಅವಾಗ ಅಭಂಗ ಪಾಠ ಮಾಡ್ಯಾನದ. ನಾ ಪುಸ್ತಕ ತಗೊಂಡು ದಿನನಿತ್ಯ ಅಭಂಗ ಪಾಠ ಮಾಡ್ಬೇಕಂತ ಎಷ್ಟೋ ಪಾಠ ಮಾಡಿದ್ರೆ ನನಗೆ ಒಟ್ಟ ಪಾಠ ಆಗವಲ್ಲ ಅಭಂಗ್ರಿ. ಅವ್ರು ನೀ ಮಾಮ ನಾನು ಅಭಂಗ ಕಲಿಬೇಕಂತನು ಒಟ್ಟ ಪಾಠ ಆಗುವ. ಕಲಿ ಅದೇನ್ ದೊಡ್ಡ ಬಿರಿ ಅಂತ ಹೇಳಿದ್ರಿ. ಅವ ಬಾಯಿಲೆ ದಿನ ನನಗೆ 4 ಹೇಳ್ರಿ 4, 3 ಹೇಳ್ರಿ 3, 2 ಹೇಳ್ರಿ 2 ಅಭಂಗ ದಿನ ಪಾಠ ಆಗತ್ತವ್ರಿ. 20 ದಿನದಾಗ ಒಂದು 100 ಅಭಂಗ ಕಲಿಸಿದ್ ನೋಡ್ರಿ. ಎಷ್ಟು ದಿನ ರೀ? 20 ದಿನದಾಗ ಒಂದು 100 ಅಭಂಗ ಕಲಿಸ್ರು. ಹೆಂಗ್ ಬರ್ತೈತ್ರಿ? ಅದು ಗುರುವಿನ ಕರುಣೆ. ನಮ್ಮಿಂದ ಏನೂ ಆಗಂಗಿಲ್ಲ. ನಾವೇನಾದ್ರೂ ಮಾಡ್ತಿದ್ರೆ ಗುರುವಿನ ಆಶೀರ್ವಾದ ಅಂತ ತಿಳ್ಕೊಳ್ಬೇಕು. ನಮ್ಮ ಊರಿಗೆ ಒಬ್ರು ಸಾಗರದವ್ರ ಮಹಾರಾಜರು ಬಂದ್ರಿ. ಅವರು ವಿಷ್ಣು ಸಹಸ್ರನಾಮ ಕಂಠಪಾಠ ಹೇಳ್ತಿದ್ರು. ಸಂಸ್ಕೃತ ಮಂತ್ರ ಬಹಳ ಚಂದ ಹೇಳ್ತಿದ್ರಿ. ನನಗೂ ಕಲಿಬೇಕಂತ ದೊಡ್ಡ ಆಸೆ. ನಾವು ನೋಡ್ರಿ ದಿನ ಬಳ್ಳುಳ್ಳಿ ಉಳಿಗಾಟಿ ಏನ್ ತಿನ್ನಬಾರ್ದಲ್ಲ ತಿಂದವ್ರು. ಇವ್ರು 12 ವರ್ಷ ಅಭ್ಯಾಸ ಮಾಡಿದವ್ರು ತೆಳಗ ಮೇಲೆ ಮಾಡಿಸ್ತತಿ. ಮತ್ ನಮ್ಮಂತ ರಾಕ್ಷಸರು ಏನ್ ಕೇಳಿರೋದು ಅದು ಗೊತ್ತೈತೇವ ನಿಮಗೆಲ್ಲ. ನಾನು ಅವ್ರ ಮುಂದೆ ನಾನು ಭಗವದ್ಗೀತಾ ಕಲಿಬೇಕಂತನ್ರಿ, ನನಗೂ ಹೇಳ್ರಿ ಕಲಿ ಪುಟ್ಟಾಣ ಅಂದ್ರಿ. ಅವ್ರು ಕಲಿ ಅಂತ ಹೇಳಿ ನನಗೆ ಹೇಳಾಕತ್ರು. ಅವ್ರು ನಮ್ಮ ಊರಿಗೆ ಪ್ರವಚನ ಹೇಳಾಕ ಬಂದವರು. ಅವ್ರ ಪರಿಚಯ ಆಗ್ಬೇಕಾದ್ರೆ 2-3 ದಿನ ಆಗಿತ್ರಿ. 20 ದಿನ ಹೇಳಿದ್ರು ನನಗೆ ಒಂದು ಮಂತ್ರ ಬರ್ಲಿಲ್ರಿ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ಇಷ್ಟ ಅನ್ಬೇಕಾರ 20 ದಿನ ಅದೇನು ಬರುವುದು. ಅಲ್ಪ ಪ್ರಾಣ, ಮಹಾಪ್ರಾಣ, ಸ್ವರ ಅವೆಲ್ಲ ಹೇಳ್ತಾರೆ. ನಿಮಗೆ ಗೊತ್ತಿರ್ತೈತ್ರಿ. ಅವ್ರು ಒಂದು ನನಗೆ ಗೊತ್ತಿಲ್ರಿ ಅದ್ರೊಳಗೇನು. ಹಕಾರ ಆಗಬಾರ್ದು, ಮಹಾಪ್ರಾಣ ಅಲ್ಲ ಹಿಂಗರು ನನಗೇನೋ ಬರುವಲ್ರಿ. 20 ದಿನ ಹೇಳ್ರಿ. ಒಂದಿನ ತಾಪಾಗಿ ಅಳಾಕತ್ತೀನಿ. ಅವ್ರ ಮುಂದೆ ನನಗೇನ್ ಬರ್ತೈತೆ ಅಂತ ಹಂಗೆ ಅಳಾಕತ್ತೀನ್ರಿ. ಅವ್ರು ಏನಂದ್ರು, ಹಿಂಗ ಸಣ್ಣ ಊರ್ ಹೆಂಗ್ ತಪ್ಪಿಡ್ತಾರ ನೋಡ್ರಿ, ಹಿಂಗ್ ಕೈಯಾಡ್ಸ್ಬಾರ್ದು. ಪುಟ್ಟಾನ ನೀನು ಅಳಬಾರ್ದಪ್ಪ, ನೀನ್ ಎಷ್ಟು ತಪ್ತಿ ನೋಡ್ರಿ, ನನಗೆ ಅಷ್ಟು ಆನಂದ ಆಕತಿ. ನೀನು ಅಳಬಾರ್ದು, ನಿನಗೆ ಬರ್ತೈತಿ, ನೀನು ಕಲಿಸಿ ಹೋಗ್ಕೊಂಡು ಅಂತ ಹೇಳಿದ್ರಿ. ಹೋಗೋದು 10 ದಿನ ಇರ್ತಾವ. ಒಂದು 100 ಮಂತ್ರ ಕಲಿಸಿಗಾರಿ ನಮ್ಮನ ಜೀವಾದವ್ರಿ ಮಂತ್ರವು. 2 ದಿನ ರೀ ಹೋಗುದು ಕೇವಲ 10 ದಿನ ಇರ್ತಾವ. ಒಂದು 100 ಮಂತ್ರ ಹೇಳುವ್ಯಾರ. ಅವ್ ಹೆಂಗ್ ಬರ್ತಾವ್ರಿ? ನಮಗೊಬ್ರು ಗುರುಗಳು ವಿಚಾರ ಚಂದ್ರೋದಯ ಎನ್ನುವಂತ ಶಾಸ್ತ್ರ ಫೋನ್ಯಾಗ ಹೇಳ್ಯಾರ. ನಾ ಇದೇ ಹೇಳಿ ನಿಮಗೆ 10 ವರ್ಷದಿಂದ ಅವ ಅಣ್ಣ ಗೊತ್ತದ ಕೇಳ್ರಿ. ಬೇಕಾದ್ರೆ ನಮ್ಮ ಈ ಊರಿಗೆ ನಾ ಹೊಸಬಲ್ಲ, ನಿಮ್ಮೆಲ್ಲರಿಗೆ ಹೊಸಬ, ನಿಮಗೂ ಹಳಬರಿ.
ಅದ್ರ ಮಾತ್ರ ಹೇಳುದು ಏನಂತ ಕೇಳಿದ್ರೆ ನಿಮಗೆ ಎಲ್ಲಿ ತನಕ ಗುರು ಸಾನ್ನಿಧ್ಯ ಸಿಗುದಿಲ್ಲೋ, ಎಲ್ಲಿವರೆಗೆ ಗುರುವಿನ ಮೇಲೆ ವಿಶ್ವಾಸ ಇಡುದಿಲ್ಲೋ ಅಲ್ಲಿವರೆಗೆ ಭಗವಂತ ಭೇಟಿ ಆಗುದಿಲ್ಲ, ನಿಮಗೆ ಸಾಕ್ಷಾತ್ಕಾರ ಅನ್ನೋದು ಆಗುದಿಲ್ಲ. ನಮ್ಗೊಬ್ರು ಹಿಮಾಲಯದವ್ರ ಗುರುಗಳು ಭೇಟಿಯಾಗಿದ್ರಿ ದದ. ಬಹಳ ಮಂದಿ ನಾನು ದಿನ ಇದ ತೆಗದ್ರೆ ನಂದು ಯಾರು ಸಾಧುರು ಭೇಟಿ ಆದ್ರಂದ್ರೆ ಹೋಗುದು, ಅವ್ರ ಕಾಲ್ ತಿಪ್ಪುದು, ಸೇವಾ ಮಾಡುದು, ಎಮ್ಮೆ ಹಿಂಡಬೇಕಾರ ನೇಹಿ ತಿಕ್ಕಿ ಮೊಸರಿ ಹಾಕಿ ಹಿಂಡತೈತ್ರಿ. ಮತ್ತಿನ್ನು ಸಾಧು ಸಂತರು ಹೊಲಸ್ಕೊಳ್ಳೋದಂದ್ರೆ ಪುಕ್ಕಟ್ ಐತೇನ್ರಿ? ಅವ್ರ ಅಂತೇಳಿ ಹೋಗುದು ಕುಂಡ್ರುದು ಮಾಡಿದ್ರೆ ಹಿಮಾಲಯದ ಗುರುಗಳು ಚಾರಿಧಾಮ ಯಾತ್ರ ಬರಗಾಲೆ ಮಾಡಿದವರು, ಅವ್ರ ಮೈ ತುಂಬ ಜಟ. ಅವ್ರು ಏನ್ ಮಾಡ್ತೀರಂದ್ರೆ ಊರಾಗ ಬಿದ್ದು ರಟ್ಟು ಹಾಕೊಂತಂದ ಬಾಳೆ ಮಾಡಿ ಮಾರವ್ರು. ಅವ್ರು ಒಂದು ಜೊಬ್ಲಿ ಹಾಕೊಂಡು ನಮ್ ತೋಟದ ಹಾದಿಗೆ ಐತ್ರಿ, ನಾವ್ ಹೋಗ್ಬೇಕು, ದಿನ ಅವ್ರಿಗೆ ನಮಸ್ಕಾರ ಅನ್ಬೇಕು, ಅವ್ರ ದುಡಿ ನಾನ್ಸಿ ಅವ್ರ ದುಡಿ ಕುಂಡ್ರದು ಅವ್ರ ಕಾಲು ಒತ್ತಿದ್ದು ಮಾಡ್ತಿದ್ನಿ. ನಮ್ಮ ತೋಟದಾನ ಮಂದಿ, ನಮ್ಮ ಊರಾನ ಮಂದಿ ಎಲ್ಲ ಕ್ವಾಲರ್ ದುಡಿ ಅಂತ ಆಗೈತಿ ಅವ್ರು ಬೇಯಾರ ನನಗ. ಆದ್ರೆ ಆ ಸಾಧು ನನ್ನ ಮೇಲೆ ಇಷ್ಟು ಪ್ರೀತಿ ಇದ್ರಿ, ಅವ ಅರ್ಧ ಲೀಟರ್ ಹಾಲು ತಗೊಂಡ್ರೆ ತಾಲಿ ಹಾಲು ಕಾಸಿ ಇಡ್ತಿದ್ ನನಗ ಕುಡಿದಾಕ. ಕುಡ್ರಿ ಅಂತ ನಾವು ಹೇಳ್ತಾರ. ತುಕಾರಾಮ್ ಮಹಾರಾಜರು ಒಂದು ಕಡೆ ಹೇಳ್ತಾರೆ, लेकुराचे हित जाणे माऊलीची चित्त ऐसी कळवळाची जाती करी लाभाविನ ಪ್ರೀತಿಯಂತ್ರಿ. ಹಂಗ ತಾಯಿ ತನ್ನ ಮಕ್ಕಳ ಪ್ರೀತಿ ಮಾಡಾಗ ಏನಾರ ಲಾಭ ವಿಚಾರ ಮಾಡ್ತಾಳಂದ್ರಿ, ಯಾವುದೇ ಅಪೇಕ್ಷೆ ಇಲ್ಲ. ಹೆಂಗ ತಾಯಿ ತನ್ನ ಮಕ್ಕಳನ್ನ ಏಳಿಗೆಯನ್ನ ಬಯಸ್ತಾಳ ನೋಡ್ರಿ, ಹಂಗ ಸಾಧು ಸದಾವಕಾಲ ತನ್ನ ಶಿಷ್ಯರ ಉದ್ಧಾರವನ್ನೇ ಬಯಸ್ತಾ ಇರ್ತಾನ. ಅವ್ರಂತೇಳಿ ಹೋಗ್ರಿ, ಎಲ್ಲಿ ತನಕ ಹೋಗಿ ಕರ ಗುದ್ದೋದಿಲ್ಲೋ ಅಲ್ಲಿ ತನಕ ಆಕಳ ತರು ಬಿಡುದಿಲ್ಲ. ಆಕಳ ತರು ಬಿಡಿಸ್ಬೇಕಾದ್ರೆ ಕರ ಹೋಗಾಳ ಹಿಂದೆ ಮುಂದೆ ನೋಡದೆ ಕೂತೈತ್ರಿ. ನೀವು ಆಕಳ ಕಟ್ಟಿದವ್ರಿದ್ರೆ ಹಿರಿಯರಿಗೆ ಗೊತ್ತಿರ್ತೈತಿ, ಆಕಳ ಪೂಟ ಮ್ಯಾಲ ಇರ್ತೈತಿ, ಅಷ್ಟು ಕೂತಿದಾಗ ಆಕಳ ತರು ಬಿಡ್ತೈತಿ. ನಾಯಾಕ ಕೂತಿಲ್ಲ ಅಂದ್ರೆ ಅದು ತರು ಬಿಡಂಗಿಲ್ರಿ. ಆಕಳ ಹಿಡ್ಕೋಬೇಕಾದ್ರೆ ಕರ ಹಂಗ ಕೂತೈತಿ ನೋಡ್ರಿ, ಹಂಗ ಭಗವಂತ ನಾವು ಸಾಧು ಸಂತನ ಹೊಲಸಬೇಕಾದ್ರ ಭಗವಂತ ಗೀತೆಗಳು ಹೇಳ್ತಾನ, ತದ್ವಿದ್ಯೆ ಪ್ರಣಿಪಾತೇನ ಪ್ರಣಿ ಪ್ರಶ್ನೇನ ಸೇವಯ. ವಿದ್ಯೆ ಪ್ರಾಪ್ತಿ ಆಗಬೇಕಾರ ಮೊದಲು ಏನ್ ಮಾಡ್ಬೇಕ್ರಿ, ಆ ಸಾಧು ಸಂತರಲ್ಲಿ ಪ್ರಶ್ನೆ ಕೇಳಾಕ ಬರ್ಬೇಕು ನೋಡ್ರಿ. ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವ್ರತಿ ಪ್ರಭಾಕರ ಅಂತ ಗ್ರಂಥ ಇರ್ತಾರ. ವಿಚಾರದಿಂದೆಲ್ಲ ಚಾಲು ಆಗ್ತಾವ. ಮೊದಲು ನಮ್ಮ ತಲೆಯಾಗ ವಿಚಾರ ಬರ್ಬೇಕು, ನಾವು ಹುಟ್ಟಿನ ಯಾಕ, ನನ್ನ ಧರ್ಮ ಏನ, ಇವ್ರು ಹೆಂಡ್ರ ಮಕ್ಕಳದಾರ, ಇವ್ರು ಎಷ್ಟ ಕರೆಯದಾರ, ನಾ ಪರಮಾರ್ಥ ಮಾಡಾಕತ್ತನ, ಗುರುವಿಗೆ ಸಾಕ್ಷಾತ್ಕಾರ ಎಟ್ಟು ಮಾಡಾಕತ್ತನಂತ ನಿಮ್ಮಲ್ಲಿ ಯಾವಾಗ ಪ್ರಶ್ನೆ ಬರ್ತಾವ ನೋಡ್ರಿ. ಹೇಳ್ತಾರ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರ ಕನಶಂದು ಅರಿ, ಮಾರ ಮರ್ಧನ ಶಂಭುಲಿಂಗನ ಗಂಭೀರ ಸುಖದಳು ನೀನಿರುವುದು. ನೀವ್ ಯಾರಂತ ಕುಂತು ವಿಚಾರ ಮಾಡ್ರಿ ಒಂದ ಕ್ಷಣ. ನಾವ್ ಯಾರಪ್ಪ ನಾವ್ ಹೇಳ್ತೀವಿ, ನಾವು ಜೋಶಿ ಅವ್ರಿ, ನಾವು ಕುಲಕರ್ಣಿ ಅವ್ರಿ, ನಾವು ಅವ್ರಿ ಇವ್ರಿ ನಾವೆಲ್ಲ ಹೇಳ್ತೀವ್ರಿ. ಆದ್ರೆ ನಾವ್ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಜೋಶಿ ಅವ್ರಂದ್ರ ನಿಮ್ಮ ಅಡ್ರೆಸ್, ಬ್ರಾಹ್ಮಣ ಅಂದ್ರ ನಿಮ್ಮ ಜಾತಿ ಆತು, ನಿಮ್ಮ ಹೆಸರಂದ್ರ ಈ ಶರೀರ ಕಟ್ಟಿದ ಹೆಸರಾತು. ನೀನ್ ಯಾರು? ಅಹಿಮಿ ಕೂಣ ಕರಾವ ವಿಚಾರ ಮನೆ ಜ್ಞಾನೇಶ್ವರ ನಿವೃತ್ತಿತ. ಅದಕ್ಕೇನ್ ಹೇಳ್ಯಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಸಿ ಕೇದಾರ ಕಂಚನಿರು ದೇವರ ದೇವರೇ ಅಲ್ಲ, ತನ್ನ ತಾನಾರಂದು ಅರಿತೊಡೆ ತಾನೇ ದೇವರ ನೋಡ ಕೂಡಲ ಸಂಗಮ ದೇವ.